ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಂದಿನ ಸಾರಿ ನಾನು ನಿಮಗೆ ಇನ್ಸರ್ಟ್ ಪೇಜ್ ಒಳಗೆ ಈ ಟೇಬಲ್ಸ್ ಒಳಗೆ ಟೇಬಲ್ಸ್ಗಳು ಹಾಕ್ಕೊಂಡು 3 ಸಬ್ಜೆಕ್ಟ್ ಮಾತ್ರ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡೋದು ತಮಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಈಗ ಇದೇ ಟೇಬಲ್ಸ್ ಒಳಗೆ ಹೋಗಿ 6 ಸಬ್ಜೆಕ್ಟ್ ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳೋಣ. ಇದು ನೇಮು, ನೀವು 6 ಸಬ್ಜೆಕ್ಟ್ಗಳು ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಟೋಟಲ್ಲು ಪರ್ಸಂಟೇಜ್ವರೆಗೂ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ಬಾಕ್ಸ್ಗಳು. ಈ ಥರ ಬಾಕ್ಸ್ಗಳು ತೊಗೊಂಡು ನೀವು ಫಸ್ಟ್ ಏನು ಹಾಕ್ಬೇಕು, ನೇಮ್ ಹಾಕ್ಬೇಕು. ನೇಮ್ ಹಾಕ್ಕೊಂಡು ನೆಕ್ಸ್ಟ್ ಸಬ್ಜೆಕ್ಟ್ಗಳು ಟೈಪ್ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಟೋಟಲ್ ಈ ಥರ ನೀವು ಮೊದಲು ಇವು ಕಾಲಮ್ಗಳೊಳಗೆ ನೇಮು, 6 ಸಬ್ಜೆಕ್ಟ್ಸು, ಟೋಟಲ್ಲು, ಪರ್ಸಂಟೇಜ್ ಹಾಕ್ಕೊಳ್ರಿ. ಈಗ ನಿಮ್ಗೆ ಇನ್ನೇ ಸರಿ ಹೇಳ್ದಂಗೆ ನಾನು ನೆಕ್ಸ್ಟ್ ಇಲ್ಲಿ ನೇಮ್ಗಳು ಹಾಕ್ಕೊಳ್ರಿ. ನೇಮ್ ಹಾಕ್ಕೊಂಡ್ರೆ ನಿಮ್ಗೆ ಏನಾದರೂ ಹೆಸ್ರುಗಳು ಇಲ್ಲಿ ಹಾಕ್ಕೊಳ್ರಿ. ನಾನು ಬರೀ ಕೆ ಅಂತ ಹಾಕ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಟ್ಯಾಬ್ ಕೊಟ್ಟರೆ ಈ ಕರ್ಸರ್ ನೆಕ್ಸ್ಟ್ ಸೆಲ್ ಒಳಗೆ ಬರುತ್ತೆ. ಅವಾಗ ನೀವು ಮಾರ್ಕ್ಸ್ ಹಾಕಂತ ಹೋಗ್ರಿ. ಈ ಥರ ನೀವು ಮಾರ್ಕ್ಸ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ರಿ. ಈ ಥರ ಮಾರ್ಕ್ಸ್ ಹಾಕೊಂಡ್ಮೇಲೆ ನಾನು ನಿಮ್ಗೆ ಹಿಂದಿನ ಸರಿ ಹೇಳ್ದಂಗೆ ಇಲ್ಲಿ ಪೇಜ್ ಲೇಔಟ್ ಇದ್ರೊಳಗೆ ಹೋಮ್ ಒಳಗೆ ಲೇಔಟ್ ಅಂತ ಐತೆ ನೋಡ್ರಿ. ಇಲ್ಲಿ ಹೋಗಿ ಇಲ್ಲಿ ಫಾರ್ಮುಲಾ ಅಂತ ಐತೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಫಾರ್ಮುಲಾ ಹಾಕೋಕ್ಕೆ ಮುಂಚೆ ಟೋಟಲ್ ಒಳಗೆ ಕರ್ಸರ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಫಸ್ಟ್ನೇ ನೀವು ಹಾಕ್ಬೇಕಾದ್ರೆ ಸಮ್ ಈಸ್ ಈಕ್ವಲ್ ಟು ಸಮ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಲೆಫ್ಟ್ ಅಂತ ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ಓಕೆ ಕೊಟ್ಟರೆ ನಿಮಗೆ ಟೋಟಲ್ ಬರುತ್ತೆ. ನೆಕ್ಸ್ಟ್ ಟ್ಯಾಬ್ ಕೊಟ್ಟರೆ ಕರ್ಸರು ಪರ್ಸಂಟೇಜ್ ಒಳಗೆ ಬರುತ್ತೆ. ಆವಾಗ ನೀವೇನು ಮಾಡಬೇಕು, ಇಲ್ಲಿ ಫಾರ್ಮುಲಾಗೆ ಹೋಗಬೇಕು. ಹೋಗಿ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ನೀವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂದರೆ ಎಚ್ ಕಾಲಮ್ ಒಳಗೆ ಟೋಟಲ್ ಇರೋದ್ರಿಂದ H2 ತೊಗೊಂಡು ಡಿವೈಡೆಡ್ ಬೈ 6 ಸಬ್ಜೆಕ್ಟ್ ಹಾಕಬೇಕು. ಯಾವಾಗಲೂ ನೀವು ಫಾರ್ಮುಲಾ ಹಾಕ್ಬೇಕಾದ್ರೆ ಈಸ್ ಈಕ್ವಲ್ ಟು ಕಂಪಲ್ಸರಿ. ನೀವೀಗ ಏನು ಹಾಕ್ಬೇಕು, ಈಸ್ ಈಕ್ವಲ್ ಟು ಹಾಕ್ಕೊಂಡು H2 ಡಿವೈಡೆಡ್ ಬೈ 6 6 ಸಬ್ಜೆಕ್ಟ್ಗಳ ಹಾಕೋಬೇಕು. ಇಲ್ಲಿ ಓಕೆ ಕೊಟ್ಟರೆ ಈ ಥರ ನಿಮಗೆ ಪರ್ಸಂಟೇಜು ಬರುತ್ತೆ ನೋಡ್ರಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ತೋರಿಸ್ತಾ ಇದೆ ನೋಡ್ರಿ. ಈ ಥರ ಕರ್ಸರು ಟೋಟಲ್ ಒಳಗೆ ಇರಬೇಕು. ನೆಕ್ಸ್ಟ್ ಇಲ್ಲಿ ಹೋಗಿ ಫಾರ್ಮುಲಾ ಕ್ಲಿಕ್ ಮಾಡ್ಕೊಂಡು ಇವಾಗ ಸಮ್ ಅಬೋ ಅಂತ ಕೇಳಿರ್ತೈತಿ. ನೀವು ಸಮ್ ಅಬೋ ಅಂತ ಕೊಟ್ಟರೆ ಮೇಲ್ದು ಇರ್ತೈತಲ್ಲ, ನೀವು ಇವೇನು ಸಬ್ಜೆಕ್ಟ್ ಇರ್ತಾವಲ್ಲ ಇದ್ರ ಟೋಟಲ್ ತಗೊಂಡಿರ್ತ. ಅದಕ್ಕೆ ಏನು ಮಾಡ್ಬೇಕು, ನೀವು ಸಮ್ ಬ್ರಾಕೆಟ್ ಓಪನ್ ಲೆಫ್ಟ್ ಅಂತ ಕೊಡಬೇಕು. ಮತ್ತು ಶಿಫ್ಟ್ ಹಿಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿರಿ. ಇವಾಗ ಓಕೆ ಟೋಟಲ್ ಬಂತು ನೋಡಿರಿ. ನೆಕ್ಸ್ಟ್ ಪರ್ಸಂಟೇಜ್ಗೆ ಏನು ಮಾಡಬೇಕು, ಇಲ್ಲಿ ಇದೇ ಫಾರ್ಮುಲಾಗೆ ಹೋಗಿ ಈಸ್ ಈಕ್ವಲ್ ಟು ಕಂಪಲ್ಸರಿ ಇರಲೇಬೇಕು. ಬ್ಯಾಕ್ ಸ್ಪೇಸ್ ಕೊಡಬೇಕು. ಈಸ್ ಈಕ್ವಲ್ ಟು ಅಂದ್ಬಿಟ್ಕೊಂಡು H3 ಡಿವೈಡೆಡ್ ಬೈ 6 ಸಬ್ಜೆಕ್ಟ್. ಓಕೆ ಈ ಥರ ಕೊಟ್ಟರೆ ಪರ್ಸಂಟೇಜ್ ಬರ್ತೈತಿ.
ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಇತರೆ ಫ್ರೆಂಡ್ಗಳಿಗೂ ಇದು ಕಂಪ್ಯೂಟರ್ ಬಗ್ಗೆ ಜ್ಞಾನ ಬೇಕು ಅನ್ನೋದಾದರೆ ಅವ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.